ಸಚಿವರೇ, ನಾಚ್ಕೋಬೇಕು, ನಿಮಗೆ ನಾಚ್ಕೋಬೇಕ್ರಿ. ಮಾನ ಮರ್ಯಾದೆ ಏನೋ ಇದೆಯಾ ರೀ? ಎಲೆಕ್ಷನ್ ಒಂಥರ ಆಶ್ವಾಸನೆ ಕೊಡ್ತೀರಾ, ಗೆದ್ದಾದ್ಮೇಲೆ ಒಂದು ಆಶ್ವಾಸನೆ ಕೊಡ್ತೀರಾ. ಏನು ನಮಗೆ ಒಂದು ಹೋರಾಟ ಮಾಡಿಬಿಡಿ, ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ, ನಿಮ್ಮ ಪರವಾಗಿದ್ದೀವಿ ಅಂತ ಹೇಳ್ಬಿಟ್ಟು ನಮಗೆ ಬೆನ್ನಿಂದೆಲ್ಲ ಚೂರಿ ಹಾಕ್ಬಿಟ್ರಿ, ಹಂಸಿ ಕತ್ಕೋದ್ಬಿಟ್ರಿ. ಆಚೆಗೆ ಮನ ಮರ್ಯಾದೆ ಏನು ಇಲ್ವೇನಪ್ಪ? ನನಗೆ ನನ್ನ ಅನಿಸಿಕೆ ಇವತ್ತು ಚಾಲಕರ ಬೆವರಿನ ಅನಿಲಿ 200 ರೂಪಾಯಿ ಕಲೆಕ್ಟ್ ಮಾಡಿ ಚಾಲಕರ ದುಡಿಮೆ ಬೆವರಿನ ಅನಿಲಿ ನಿಮಗೆ ಒಂದು ಕಿರೀಟ ಮಾಡಿಕೊಟ್ರು, ಒಂದು ಭರವಸೆನ ಕೊಟ್ರಿ. ನಮ್ಮ ಅಧಿಕಾರ ಬಂದಮೇಲೆ, ನಮ್ಮ ಸರ್ಕಾರ ಬಂದಮೇಲೆ ನಿಮಗೆ ಒಂದು ಆ್ಯಪ್ನ ಮಾಡಿಕೊಡ್ತೀವಿ, ಎಲ್ಲದಕ್ಕೂ ಒಂದು ಪರಿಹಾರ ಸಿಕ್ಬಿಡ್ತದೆ, ಸಾರ್ವಜನಿಕರಿಗೂ ತೊಂದರೆ ಆಗಲ್ಲ, ಆಟೋ ಚಾಲಕರಿಗೂ ತೊಂದರೆ ಆಗಲ್ಲ ಅಂತ. ಆದರೆ ಚಾಲಕರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ, ಯಾವ ನ್ಯಾಯ ಇದು ಅಂತ ನಾವು ತಮ್ಮಲ್ಲಿ ಮನವಿ ಮಾಡ್ತೀನಿ. ಈಗ ಏನಿವತ್ತು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳೋಕೆ ಇವತ್ತು ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ ARDO ಮತ್ತು CIT ವತಿಯಿಂದ ಇವತ್ತು ಒಂದು ಹೋರಾಟ ಇಟ್ಕೊಂಡಿದ್ದೀವಿ. ಯಾಕೆ ಅಂದರೆ ಇವತ್ತು ನಮ್ಮ ಜೀವನ ಅಧೋಗತಿ ಆಗಿದೆ. ಯಾಕೆ ಇವತ್ತು ರ್ಯಾಪಿಡೋ ಬೈಕು ಏನು ಅನ್ಲೀಗಲ್ ಓಡ್ತಾ ಇದೆ, ಅದ್ರ ಬಗ್ಗೆ ಸರ್ಕಾರ ಯಾಕೆ ಧೋರಣೆ ತೋರ್ತಾ ಇದೆ ನಮಗಂತೂ ಅರ್ಥ ಆಗ್ತಾಯಿಲ್ಲ. ಇದೇ ಸಚಿವರು ಹೇಳಿದ್ರು, ಸಚಿವರು ಏನಂತೇಳಿ ಅವಾಗ ಹೋರಾಟ ಮಾಡಿದಾಗ ಒಂದು 3-4 ಸಂಘಟನೆ ಸೇರ್ಕೊಂಡು ಒಂದು ಹೋರಾಟ ಮಾಡಿದಾಗ ಅವರೇ ಬಂದು ನಮಗೆ ಭರವಸೆ ಕೊಟ್ಟರು. ಹೌದು, ಆಟೋ ಚಾಲಕರಿಗೆ ತುಂಬ ಕಷ್ಟ ಆಗ್ತಾಯಿದೆ, ಜೀವನ ಮಾಡೋಕ್ಕಾಗ್ತಾಯಿಲ್ಲ. ನಮ್ಮ ಸರ್ಕಾರ ಬಂದ ತಕ್ಷಣ ಇದನ್ನು ಏನು ಆಪ್ಗಳನ್ನ ಕ್ಯಾನ್ಸಲ್ ಮಾಡಿಬಿಡ್ತೀವಿ, ಆಟೋ ಚಾಲಕರ ಒಂದು ಜೀವನ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಆದರೆ ಇವತ್ತು ಸಚಿವರೇ, ನಾಚ್ಕೋಬೇಕು, ನಿಮಗೆ ನಾಚ್ಕೋಬೇಕ್ರಿ. ಮಾನ ಮರ್ಯಾದೆ ಏನೋ ಇದೆಯಾ ರೀ? ಎಲೆಕ್ಷನ್ ಒಂಥರ ಆಶ್ವಾಸನೆ ಕೊಡ್ತೀರಾ, ಗೆದ್ದಾದ್ಮೇಲೆ ಒಂದು ಆಶ್ವಾಸನೆ ಕೊಡ್ತೀರ. ಸಚಿವರೇ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಮುಂದೆ ಏನು GP ಎಲೆಕ್ಷನ್ ಬರ್ತಾ ಇದೆ, ಆಟೋ ಚಾಲಕರು ನಿಮಗೆ ತಕ್ಕ ಉತ್ತರ ಕೊಡ್ತೀವಿ. ಮತ್ತು ಏನು ನಮಗೆ ಒಂದು ಹೋರಾಟ ಮಾಡಿಬಿಡಿ, ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ, ನಿಮ್ಮ ಪರವಾಗಿದ್ದೀವಿ ಅಂತ ಹೇಳ್ಬಿಟ್ಟು ನಮಗೆ ಬೆನ್ನಿಂದೆಲ್ಲ ಚೂರಿ ಹಾಕ್ಬಿಟ್ರಿ. ದಯವಿಟ್ಟು ಮುಂದೆ ಹಾಕಿರಷ್ಟು ನೋವು ಆಗ್ತಿರ್ಲಿಲ್ಲ, ನಮ್ಸಿ ಕತ್ಕೋದ್ಬಿಟ್ರಿ. ಚಾಲಕರ ಬೆವರಣಿಲಿ 200 ರೂಪಾಯಿ ಕಲೆಕ್ಟ್ ಮಾಡಿ ಕೊಟ್ರಿ. ಅಲ್ಲ, ಇವತ್ತು ಬೆನ್ನಿಂದೆ ಚೂರಿ ಹಾಕ್ಬಿಟ್ಟು ಮುಂದೆ ಹಾಕಿರಿ ಹೆಂಗೆ ತಡ್ಕೋತಾ ಇದ್ವಿ, ನಮ್ಸಿ ಕತ್ಕೋದ್ಬಿಟ್ರಿ. ಮುಂದಿನ ದಿವಸದಲ್ಲಿ ನಾವು ಸಹಿತ ಒಂದು ಸಂಘ ಸಂಸ್ಥೆ ಒಂದು ತೀರ್ಮಾನ ಮಾಡಿ ಎಲ್ಲ RTOಗಳಲ್ಲೂ ಹೆಂಗೆ ವೈಟ್ ಬೋರ್ಡ್ ಬಾಡಿಗೆ ಹೊಡಿತಿದ್ದೀರಾ, ನಮಗೂ ಅದೇ ಥರ ಆಟೋ ಚಾಲಕರಿಗೆ ವೈಟ್ ಬೋರ್ಡ್ ಮಾಡಿಕೊಡಿ ಅಂತ ಹೋರಾಟಕ್ಕೆ ನಾವು ತಯಾರಿದ್ದೀವಿ. ಮುಂದಿನ ದಿವಸದಲ್ಲಿ ನಿಮ್ಮ ಇಲಾಖೆಗೆ ಬಂದು ಲೆಟ್ರುಗಳು ಕೊಡ್ತೀವಿ, ಕೊಡ್ತಾ ಹೇಳ್ತಾ ಈ ಸಮಸ್ಯೆ. ನರಸಿಂಹಮೂರ್ತಿ, ARDO ಆಟೋ ರಿಕ್ಷಾ ಡ್ರೈವರ್, ಬೆಂಗಳೂರು ಜಿಲ್ಲಾ ಕಾರ್ಯದರ್ಶಿ. ರಾಮಲಿಂಗರೆಡ್ಡಿಯವರು, ನಿಮಗೆ ನಾಚಿಕೆ ಮನ ಮರ್ಯಾದೆ ಏನು ಇಲ್ವೇನಪ್ಪ? ನನಗೆ ನನ್ನ ಅನಿಸಿಕೆ ಇವತ್ತು ಚಾಲಕರ ಬೆವರಿನ ಅನಿಲಿ 200, 500 ಕಲೆಕ್ಟ್ ಮಾಡಿ ಪಾಪ ಡೈಲಿ ದುಡ್ದಂತ ತಿನ್ನುವಂಥ ವರ್ಗ, ಆಟೋ ಚಾಲಕರ ವರ್ಗ, ಅಂಥ ವರ್ಗ 200 ರೂಪಾಯಿ ಕಲೆಕ್ಟ್ ಮಾಡಿ ಚಾಲಕರ ದುಡಿಮೆ ಬೆವರಿನ ಅಣಿಲಿ ನಿಮಗೆ ಒಂದು ಕಿರೀಟ ಮಾಡಿಕೊಟ್ರು. ನೀವು ನಮ್ಮ ಚಾಲಕರ ಪರವಾಗಿ ಇರ್ತೀವಿ, ನಾವು ನಮ್ಮದು ಒಂದು ಸಂಘಟನೆ, ನಿಮ್ಮ ಏನು ಪ್ರಾಬ್ಲಮ್ಗಳಿಗೆ ನಾನು ಸೊಲ್ಯೂಷನ್ ಹುಡುಕ್ತೀನಿ ಮತ್ತು ನಿಮ್ಮ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿಕೊಡ್ತೀವಿ ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಕಿರೀಟನೇ ಕೊಟ್ಟರು. ನೀವು ಒಂದು ಭರವಸೆನ ಕೊಟ್ರಿ, ನಮ್ಮ ಅಧಿಕಾರ ಬಂದಮೇಲೆ, ನಮ್ಮ ಸರ್ಕಾರ ಬಂದಮೇಲೆ ನಿಮಗೆ ಒಂದು ಆ್ಯಪ್ನ ಮಾಡಿಕೊಡ್ತೀವಿ, ಎಲ್ಲದಕ್ಕೂ ಒಂದು ಪರಿಹಾರ ಸಿಕ್ಬಿಡ್ತದೆ, ಸಾರ್ವಜನಿಕರಿಗೂ ತೊಂದರೆ ಆಗಲ್ಲ, ಆಟೋ ಚಾಲಕರಿಗೂ ತೊಂದರೆ ಆಗಲ್ಲ ಅಂತ. ಅದು ಯಾಕೆ ಅಗ್ರಿಗೇಟ್ ಕಂಪ್ನಿಗಳಿಗೆ ನೀವು ಶಾಮೀಲಾಗಿ ಇವತ್ತು ಅವರು ರಾಜಾರೋಷ್ ಬಗ್ಗೆ ವೈಟ್ ಬೋರ್ಡಲ್ಲಿ ಸೇವೆ ಕೊಡ್ತಾ ಇದ್ದಾರೆ, ಆದರೆ ಚಾಲಕರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ, ಯಾವ ನ್ಯಾಯ ಇದು ಅಂತ ನಾವು ತಮ್ಮಲ್ಲಿ ಮನವಿ ಮಾಡ್ತೀನಿ. ಈಗಲೇ ಕೂಡಲೇ ಈ ವೈಟ್ ಬೋರ್ಡ್ನ ನಿಲ್ಲಿಸಬೇಕು, ಸ್ಟಾಪ್ ಮಾಡಬೇಕು, ಚಾಲಕರ ವೃತ್ತಿಗೆ ನೀವು ಕೈ ಜೋಡಿಸ್ಬೇಕು. ಚಾಲಕರು ಹಲವಾರು ಕುಟುಂಬಗಳನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ, ಚಾಲಕರುಗಳು ಕುಟುಂಬನ ತುಂಬ ಸಾಕ್ತಾ ಇದ್ದಾರೆ. ಹಾಗಾಗಿ ಇದನ್ನು ದಯವಿಟ್ಟು ಬ್ಯಾನ್ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ನಮಸ್ಕಾರ. ಆಟೋ ರಿಕ್ಷಾ ಮತ್ತು ಟ್ಯಾಕ್ಸಿ ಚಾಲಕರಲ್ಲಿ ನಾನು CN ಶ್ರೀನಿವಾಸ್ ತಮ್ಮಲ್ಲಿ ಇವತ್ತು ಹೇಳೋದೇನೆಂದರೆ, ಇವತ್ತು ನಾವು ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ CIT ನೇತೃತ್ವದಲ್ಲಿ ಹೋರಾಟ ಪ್ರಾರಂಭ ಮಾಡಿದ್ದೀವಿ. ಮುಖ್ಯವಾಗಿ ಇಲ್ಲಿ ಏನು 2ನೇ ಬೆಂಚಲ್ಲಿ
ತೀರ್ಪು ಬಂದಿತ್ತು ಎಲ್ಲೋ ಬೋರ್ಡ್ಗಳನ್ನಾಗಿ ನಿಯಮಗಳನ್ನು ರೂಪಿಸಬೇಕು ಅಂತ ಹೇಳಿ. ಅದರದ್ದು ನಾವು ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದ್ದೀವಿ. ಇವತ್ತು ಸರ್ಕಾರ ಸುಗ್ರೀವಾಜ್ಞೆ ಮುಖಾಂತರ ಈ ಬೈಕ್ ಟ್ಯಾಕ್ಸಿಗಳನ್ನು ನಿಷೇಧ ಮಾಡಬೇಕು. ಈ ಏನು ಡಬಲ್ ಬೆಂಚಲ್ಲಿ ತೀರ್ಪು ಬಂದಿದೆ ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ನೀವು ಹೋಗಬೇಕು ಅನ್ನೋ ವಿಚಾರವಾಗಿ ಇವತ್ತು ನಾವು ಆಟೋ ರಿಕ್ಷಾ ಚಾಲಕರೆಲ್ಲ ಸೇರಿ ಇವತ್ತು ಹೋರಾಟ ಮಾಡಿದ್ದೀವಿ. ಸರ್ಕಾರ ಕೂಡಲೇ ಎಚ್ಚೆತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟ ಬೆಂಗಳೂರಿನಲ್ಲಿ ಇಡೀ ರಾಜ್ಯಾದ್ಯಂತ ಹೋರಾಟ ಪ್ರಾರಂಭ ಆಗ್ತದೆ. ಹಾಗಾಗಿ ಎಚ್ಚೆತ್ತುಕೊಂಡು ಸರ್ಕಾರ ಕೂಡಲೇ ನಮ್ಮ ಆಟೋ ರಿಕ್ಷಾ ಚಾಲಕರ ಪರವಾಗಿ ಮೇಲ್ಮನವಿ ಸಲ್ಲಿಸಬೇಕು ಅಥವಾ ಸುಗ್ರೀವಾಜ್ಞೆ ಮುಖಾಂತರ ನಿಷೇಧಿಸಬೇಕು. ಮತ್ತು ಇವತ್ತು ಆಟೋ ರಿಕ್ಷಾ ಚಾಲಕರಿಗೆ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ. ಸಾವಿರಾರು ಕೋಟಿ ರೂಪಾಯಿ, ಸುಮಾರು 6,000 ಕೋಟಿಗೂ ಅಧಿಕವಾಗಿ ನಾವು ತೆರಿಗೆಗಳನ್ನು ಎಲ್ಲ ಬೋರ್ಡ್ಗಳಿಂದ ಕಟ್ತಾ ಇದ್ದೀವಿ. ಆದರೆ ಸರ್ಕಾರ ಯಾವುದೇ ಒಂದು ಬಿಡಿಗಾಸನ್ನು ಸಹ ಇವತ್ತು ನಮಗೆ ಕೊಡ್ತಾ ಇಲ್ಲ. ಅದಕ್ಕೆ ಕಾರಣದಿಂದ ನಾವು ಹೇಳ್ತಾ ಇದ್ದೀವಿ, ಈ ಕಲ್ಯಾಣ ಮಂಡಳಿ ಮಾಡಿದೆ, ಒಂದು ಸಾರಿಗೆ ಕಾರ್ಮಿಕರ ಭದ್ರತಾ ಮಂಡಳಿ, ಕ್ಷೇಮಾಭಿವೃದ್ಧಿ ಭದ್ರತಾ ಮಂಡಳಿ ಮಾಡಿದೆ. ಆ ಭದ್ರತಾ ಮಂಡಳಿಗೆ ಇವತ್ತು ಅನುದಾನವನ್ನು ಬಿಡುಗಡೆ ಮಾಡಬೇಕು, ಒಂದು 500 ಕೋಟಿ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದೀವಿ. ಅದೇ ರೀತಿ ಸ್ತ್ರೀಶಕ್ತಿ ಮತ್ತು ಇತರೆ ಓಲಾ ಊಬರ್ ಇತರೆ ಕಂಪನಿಗಳಿಂದ ನಷ್ಟಕ್ಕೊಳಗಾದಂಥ ಆಟೋ ರಿಕ್ಷಾ ಚಾಲಕರಿಗೆ ಪ್ರತಿ ತಿಂಗಳು 15,000 ರೂಪಾಯಿ ಸಹಾಯಧನವನ್ನು ಕೊಡಬೇಕು ಅಂತಲೂ ಸಹ ಕೇಳಿದ್ದೀವಿ. ಇವತ್ತು FC ಮಾಡಬೇಕಂತ ಹೇಳಿದ್ರೆ 15 ವರ್ಷಗಳ ಗಾಡಿಗಳಿಗೆ, ಇವತ್ತು 20 ವರ್ಷಗಳ ಗಾಡಿಗಳಿಗೆ 20,000 ರಿಂದ 25,000 ರೂಪಾಯಿ ಖರ್ಚು ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೂಡಲೇ ತಡೆ ಹಿಡಿಬೇಕು. ಆ ಸರ್ಕಾರ ಇವತ್ತು ಏನಿತ್ತು ಹಿಂದೆ, ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳ ಅಥವಾ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಇವತ್ತು ಹಳೆ ಆಟೋ ರಿಕ್ಷಾಗಳನ್ನು ಮಾರಾಟ ಮಾಡಿ ಹೊಸ ಆಟೋ ರಿಕ್ಷಾಗಳನ್ನು ತಗೊಳ್ಬೇಕು ಅನ್ನೋ ನೀತಿಯನ್ನು ಅನುಸರಿಸ್ತಾ ಇದೆ. ಆ ಕಾರಣದಿಂದ ಇವತ್ತು ಕೂಡಲೇ ಸರ್ಕಾರ ಈ ಎಚ್ಚೆತ್ತು ಈ ದುಬಾರಿ ದಂಡವನ್ನು ನಿಲ್ಲಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ಜೊತೆಗೆ ಇವತ್ತು ಓಲಾ ಊಬರ್ ಕಂಪನಿಯ ಏನು ಕಂಪ್ನಿಗಳನ್ನು ನಿಷೇಧ ಮಾಡಿ ಸರ್ಕಾರವೇ ಒಂದು ಆ್ಯಪನ್ನು ತಯಾರು ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾಯಿದ್ದೀವಿ. ಇವತ್ತು ಪ್ರತಿ ಗಾಡಿ ಮೇಲೆ ವಿಧಿಸಿರುವಂಥ ದುಬಾರಿ ಸಂಚಾರಿ ನಿಯಮಗಳ ಉಲ್ಲಂಘನೆಗೆ ದಂಡಗಳನ್ನು ರದ್ದು ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡೋಕ್ಕೋಸ್ಕರ ನಾವು ಆಟೋ ರಿಕ್ಷಾ ಚಾಲಕರು ಸೇರಿ ಇವತ್ತು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಗೆ ಇವತ್ತು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಅದರ ಮುಖಾಂತರ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಇರುವಂಥ ಎಲ್ಲ ಆಟೋ ರಿಕ್ಷಾ ಸಂಘಟನೆಗಳು ಸೇರಿ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಇಳಿಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಡ್ತಾ ನಾವು ಈ ಬೇಡಿಕೆಗಳನ್ನು ಎಲ್ಲ ಈಡೇರಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ನಾನು CN ಶ್ರೀನಿವಾಸ್ ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ನ ಅಧ್ಯಕ್ಷರು ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಯಾರ್ಯಾರೋ ಫೇಸ್ಬುಕ್ಕಲ್ಲಿ ಲೈವ್ ವಿಡಿಯೋ ಬಿಡ್ಕೊಂಡು ಅವರು ಲೈಕ್ಗೋಸ್ಕರ, ಕಮೆಂಟ್ಗೋಸ್ಕರ, ಶೇರ್ಗೋಸ್ಕರ ಆಟೋ ಚಾಲಕರನ್ನ ವೃತ್ತಿನೇ ಹಾಳು ಮಾಡಕ್ಕೆ ಹೊರಟಿದ್ದಾರೆ. ಈಗ ಅಗ್ರಿಗೇಟ್ ಕಂಪ್ನಿಗಳ ಜೊತೆ ಶಾಮೀಲಾಗಿ ಇವತ್ತು ಸರ್ ಇವತ್ತು 20 ಆಟೋಗಳಿಗೆ ವೈಟ್ ಬೋರ್ಡ್ ಮಾಡ್ಕೊಡ್ಲಿ. ಇವತ್ತು ನಿಲ್ಸಿಲ್ಲ ಅಂತ ಯಾವುದೋ ಬೇರೆ ಯಾವುದೋ ಸಂಘಟನೆಗಳು ಕಟ್ಕೊಂಡು ಸಂಘಟನೆ ಹೆಸರಲ್ಲಿ 36 ತಿಂಗಳು ಪ್ರತಿ ತಿಂಗಳು 1 ಲಕ್ಷ ಬೇನಾಮಿ ದುಡ್ಡು 38 ತಿಂಗಳು ಬೇನಾಮಿ ದುಡ್ಡು ಬಂದಿದೆಯಲ್ಲ ಸಂಘಟನೆ ಹೆಸರಲ್ಲಿ, ಅದ್ರ ಮೇಲೆ ಕೇಸ್ ಹಾಕ್ಬೇಕು. ಅದು ಚಾಲಕರ ಸಂಗಾತಿಗಳೇ, ಈಗ ಬೆಳಗ್ಗೆಯಿಂದ ನಾವು ಹೋರಾಟಕ್ಕೆ ಕರೆ ಕೊಟ್ಟು ಹಲವಾರು ವಲಯ ಸಮಿತಿಗಳ ಪದಾಧಿಕಾರಿಗಳು, ಶಾಖೆಗಳ ಪದಾಧಿಕಾರಿಗಳು, ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ಎಲ್ಲರೂ ಸಹ ಇಲ್ಲಿ ಬಂದು ಬೆಳಗ್ಗೆಯಿಂದ ಬಿಸಿಲಿನಲ್ಲಿ ತಮ್ಮ ಆದಾಯವನ್ನು ಕಳ್ಕೊಂಡು ಈ ಹೋರಾಟದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರೂ ಸಹ ಜಿಲ್ಲಾ ಸಮಿತಿ ಪರವಾಗಿ, ಚಾಲಕರ ಪರವಾಗಿ ನೀವೆಲ್ಲ ಭಾಗವಹಿಸಿದ್ದೀರಾ. ಕೋಟಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಜಿಲ್ಲಾ ಸಮಿತಿಯ ಪರವಾಗಿ ಎಲ್ಲ ಭಾಗವಹಿಸಿದ ಎಲ್ಲ ಸಂಘಟನೆಗಳ ಕ್ರಾಂತಿಕಾರಿ ಸಂಘಟನೆಗಳಿಗೆ ಅಭಿನಂದನೆಗಳನ್ನ ಜಿಲ್ಲಾ ಸಮಿತಿಯಿಂದ ಅರ್ಪಿಸ್ತಾ ಇದ್ದೀವಿ. ಇಲ್ಲಿಗೆ ಈ ಸಭೆಯನ್ನು ಮುಗಿಸೋಣ. ಎಲ್ಲ ಮಾತಾಡೋಕೆ